ಏನು ಮಾಡೋದು? ಬಾಡಿಗೆ ಕೊಡುವಂತ ಅವಯ್ಯ ಬೇರೆ ಹಿಂಸೆ ಮಾಡ್ತಾ ಇದ್ದಾನೆ. ಅಡ್ವಾನ್ಸ್ ದುಡ್ಡು ಬೇರೆ ಕೊಡ್ಬೇಕಂತೆ. ಹೋಟ್ಲು ಏನು ಸುಮಾರು ನಡೀತೈತೆ. ನನ್ನ ಜೀವನನೂ ನೋಡ್ಕೋಬೇಕು. ಸುಮ್ಮನೆ ದುಡ್ದಿದ್ದೆಲ್ಲ ನಾ ಈ ಬಾಡಿಗೆ ಕಟ್ಟಕ್ಕೆ, ಹೋಟ್ಲು ನಡೆಸೋಕ್ಕೆ ನನ್ನ ಜೀವನಕ್ಕೆ ಆಗ್ತೈತೆ, ಉಳ್ಸೋಕ್ಕೆ ಆಗ್ತಾ ಇಲ್ಲ. ಬಾಡಿಗೆ ಕಟ್ಟೋದು ಉಳಿಯುತ್ತಿತ್ತು ಆ ಮನೆಗೆ ಇದ್ದಿದ್ರೆ. ಏನು ಮಾಡೋದೀಗ? ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಓ ರಾಣಿ, ಬಂದೇನೆ. ನಾನು ಹೇಗಿನ ನಿನ್ನೇ ನೆನೆಸ್ಕೊಂತಿದ್ದೆ. ಯಾಕೇನಾಯ್ತು? ಯಾಕೆ ನೆನೆಸ್ಕೊಂತಿದ್ದೆ? ಏನೂ ಇಲ್ಲ, ಬಾಡಿಗೆ ಕಟ್ಕೊಂಡು ಅಡ್ವಾನ್ಸ್ ಬೇರೆ ಇನ್ನೊಂದು 1,000 ಕೊಡು ಅಂತ ಅವಯ್ಯ ಪೀಡಿಸ್ತಾ ಇದ್ದಾನೆ. ನನಗೆ ಕೊಡೋಕ್ಕೆ ಇಷ್ಟ ಇಲ್ಲ. ಕೊಟ್ಟರೆ ತಿಂಗಳ ಬಾಡಿಗೆ ಅದು ಇದು ಅಂತಾನ, ಅದರಲ್ಲೇ ಎಲ್ಲ ಹೋಗುತ್ತೆ. ನಾನು ದುಡ್ದಿರೋದೆಲ್ಲನ ಉಳ್ಸೋಕ್ಕೆ ಆಗ್ತಾ ಇಲ್ಲ. ಬಾಡಿಗೆ ದುಡ್ಡು ಉಳಿಬೇಕು ಅಂತಾನ ಅಂದರೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನೇನೋ ಸಿಟ್ಟಲ್ಲಿ ಆ ಮನೆ ಬಿಟ್ಟು ಬಂದ್ಬಿಟ್ಟೆ. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೀನೇ ಏನಾನ ಒಂದು ಐಡಿಯಾ ಕೊಡೆ ರಾಣಿ. ಅದಕ್ಕೆ ನಾನು ಹೇಳಿದ್ದು, ಆ ಮನೆ ಬಿಟ್ಟು ಬರಬೇಡ ಅಂತಾನ. ಆ ಮನೆಯಲ್ಲೇ ಇದ್ದು ನೀನು ಹೋಟ್ಲು ನಡೆಸ್ಕೊಂಡಿರ್ಬೋದಾಗಿತ್ತು. ಅವಾಗ ನಿನಗೆ ಬಾಡಿಗೆನೂ ಉಳಿಯೋದಾ? ನಿನ್ನ ಗಂಡನ ಸುದ್ದಿನೇ ಬೇಕಾಗಿರ್ಲಿಲ್ಲ ನಿನಗೆ. ನೀನೇ ದುಡಿತಾ ಇದ್ದೆ, ನೀನೇ ತಿಂತಾ ಇದ್ದೆ, ಮನೆ ಬಾಡಿಗೆ ಉಳಿಯೋದು, ಅಡ್ವಾನ್ಸ್ ದುಡ್ಡು ಉಳಿಯೋದು, ಸೇಫ್ಟಿನೂ ಇರೋದು. ನೀನು ಅದನ್ನೆಲ್ಲ ಯೋಚನೆ ಮಾಡ್ದಲೇನೆ ಬಾಡಿಗೆ ಇರ್ತೀನಿ ಅಂತ ಮನೆ ಬಿಟ್ಟು ಬಂದು ಏಕ್ದಮ್ ಇಲ್ಲಿ ಸೇರ್ಕೊಂಡೆ. ಅವನು ಯಾರೋ ಸುರೇಶನ್ ನಂಬ್ಕೊಂಡು ಅವನು ಸರಿಯಾಗಿ ಕೈ ಕೊಟ್ಟ ನಿನ್ನ ಬಳಸ್ಕೊಂಡು. ಈಗ ನೋಡು ನಿಂಗೆ ಎಂಥ ಪರಿಸ್ಥಿತಿ. ಈಗ ಏನೇ ಮಾಡೋದು ರಾಣಿ? ಮತ್ತೆ ನಾನು ಅದೇ ಮನೆಗೆ ಹೋಗ್ಲಾ? ಅದೇ ಮನೆಗೆ ಹೋದ್ರೆ ಬಾಡಿಗೆ ದುಡ್ಡೆಲ್ಲ ಉಳಿಯುತ್ತೆ. ಹೋಟ್ಲು ನಡೆಸಕ್ಕೂ ನನಗೆ ಅನುಕೂಲ ಆಗುತ್ತೆ, ಉಳಿಸ್ಬೋದು ದುಡ್ಡ. ಅವಾಗ ನಾನು ಸೇಳಿ ಥರನೇ ಏನಾದ್ರೂ ಒಡವೆ ಗಿಡವೆ ಮಾಡಿಸ್ಕೊಂಡು ಚೆನ್ನಾಗಿರ್ಬೋದು. ನಮ್ಮ ಅಪ್ಪ ಅಮ್ಮನೂ ಬರ್ತಾರೆ ಅನ್ಸುತ್ತೆ. ನಾನು ಈ ಥರ ಗಂಡನ ಬಿಟ್ಟು ಬೇರೆ ಕಡೆ ಇದ್ದೀನಿ ಅಂದರೆ ಅವ್ರಿಗೆ ಮತ್ತೆ ಇನ್ನೂ ಸಿಟ್ಟು ಬರುತ್ತೆ ಅನ್ಸುತ್ತೆ. ಅದಕ್ಕೆ ಹೆಂಗೂ ನನ್ನ ತಂಗಿ ಹತ್ರ ಹೋಗಿ ಚೆನ್ನಾಗಿ ಹೇಳಿ ಬಂದಿದ್ದೀನಲ್ಲ. ನನ್ನ ತಂಗಿ ಎಲ್ಲ ನಮ್ಮ ಅಪ್ಪ ಅಮ್ಮಗೆ ಹೇಳಿರ್ತಾಳೆ. ಅದಕ್ಕೇನೆ ಈಗ ಗಂಡನ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀನಿ. ಅವ್ನು ಬಿಡ್ಕೊಂತಾನೋ ಇಲ್ವೋ, ಸೇಳಿ ಏನಂತಾಳೋ, ಹೋದಾಳೆ ಯಾಕೆ ಬಂದೆ ಬರಲ್ಲ ಅಂತಿದ್ದೆ, ಹಂಗೆ ಹಿಂಗೆ ಅಂತಾನ ಬೈತಾರೋ ಏನೋ ಅನ್ನಂಗಾಗೈತಿ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕಣೆ ರಾಣಿ. ಹೌದು, ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ ಕಣೆ ಶಿಲ್ಪ. ಈಗಲೇನೆ ನಿರ್ಧಾರ ಮಾಡು. ಸುಮ್ಮನೆ ಯಾಕೆ ಇಲ್ಲಿ ಬಾಡಿಗೆ ಕಟ್ಕೊಂಡು ಇದು ಮಾಡ್ತೀನಿ. ನಿನ್ನ ಗಂಡ ಇವಾಗ ಬೇರೆ ಒಳ್ಳೆನಾಗವನೇ. ಎಲ್ಲ ದುಡ್ದಿರೋದೆಲ್ಲನ ತಂದು ಸೇಳಿ ಕೈ ಕೊಡ್ತಾ ಇದ್ದಾನಂತೆ. ವಾರಕ್ಕೊಂದೇ ಸಲ ಕುಡಿಯೋದು. ಅದಕ್ಕೆ ನಿನ್ಗೆ ಯಾವ ಕಾಟನೂ ಇರಲ್ಲ. ಸೇಳಿನೂ ಇವಾಗ ಕಳ್ತನ ಬಿಟ್ಟಿದ್ದಾಳೆ. ಏನು ಅವಳು ಅಡುಗೆ ಮಾಡಿದ್ರೆ ನೀನೇ ಅಡುಗೆ ಮಾಡು ಬೇಕಂದ್ರೆ. ಹೆಂಗೂ ನೀನು ಹೋಟ್ಲು ಮಾಡ್ತೀಯಲ್ಲ, ಅಲ್ಲೇನೆ ಒಂದಿಷ್ಟು ಅನ್ನ ಸಾರು ತಗೊಂಡೋದ್ರೆ ಆರಾಮಾಗಿ ಊಟ ಆಗುತ್ತೆ. ನೀನೊಂದು ಟೈಮ್ ಅಡುಗೆ ಮಾಡು ನೀನೊಂದು ಟೈಮ್ ಅಡುಗೆ ಮಾಡು, ಇಬ್ರು ಒಂದೊಂದು ಟೈಮ್ ಮಾಡ್ರಿ ಅಷ್ಟೇನೆ. ಮಧ್ಯಾಹ್ನ ಹೊತ್ತು ಇನ್ನೇನು ಬೆಳಗ್ಗೆ ಮಾಡಿರೋದೇ ಒಂದಿಷ್ಟು ಹೆಚ್ಚಾಗಿ ಮಾಡಿದ್ರೆ ಇರುತ್ತೆ, ಅದನ್ನೇ ಊಟ ಮಾಡ್ತೀರಾ. ಇನ್ನೇನು ನೀನು ಹೋಟ್ಲಾಗಿರ್ತೀಯಾ, ಅವಳು ಸೇಳಿ ತರಕಾರಿ ಮಾರಕ್ಕೆ ಹೋಗ್ತಿರ್ತಾಳೆ, ನಿನ್ನ ಗಂಡ ಇನ್ನೇನು ಕೂಲಿ ಹೋಗಿರ್ತಾಳೆ, ಅಲ್ಲೇ ಊಟ ಮಾಡ್ತಾನೆ. ಮಧ್ಯಾಹ್ನ ಹೊತ್ತು ಇನ್ನೇನು ತೊಂದರೆ ಏನೂ ಇರಲ್ಲ. ಹಂಗೂ ಇದ್ರೂ ಇಷ್ಟು ಹೆಚ್ಚಾಗಿರುತ್ತೆ, ಊಟ ಮಾಡೋರು ಮಾಡ್ಕೊಂತಾರೆ ಮನೆಗಿದ್ದವರು. ಇನ್ನೇನು ತೊಂದರೆ? ನೀನು ಸುಖವಾಗಿರ್ಬೋದಲ್ಲ ಆ ಮನೆಗೇನೆ. ಈಗ ನಿನ್ನ ಗಂಡನ ಕಾಟನೂ ಇರಲ್ಲ. ಗಂಡನ ಇವಾಗ ಬದಲಾಗವನಲ್ಲ, ನಿನ್ನ ಸಹಾಯಕ್ಕೂ ಬರ್ತಾನೆ. ಹೌದು ಕಣೆ ರಾಣಿ. ಈಗ ನನ್ನ ಗಂಡನ ಹೆಂಗ್ ಒಪ್ಸೋದು? ಸೇಳಿನೂ ಗಂಡನ ಒಪ್ತಾರ ಮತ್ತೆ ನನ್ನ ಮನೆಗೆ ಸೇರಿಸ್ಕೊಳಕ್ಕೆ? ಯಾಕೊಪ್ಪಲ್ಲ? ಒಪ್ಲೇಬೇಕು ತಾನೆ. ನೀನೇನು ಡೈವರ್ಸ ಕೊಟ್ಟಿದ್ದೆ ನಿನ್ ಗಂಡಿಗೆ? ಬರೀ ಮನೆ ಬಿಟ್ಟು ಬಂದಿರೋದಷ್ಟೇ ತಾನೆ. ನಿನ್ಗೂ ಒಕ್ಕೈತೆ ಆ ಮನೆಗೆ. ಇಲ್ಲಾಂದ್ರೆ ನೀನೇ ಬದಲಾಗಿದ್ದೀನಿ, ನಾನು ಈ ಮನೆಗೆ ಬರ್ತೀನಿ, ನನ್ನ ತಪ್ಪಾಯ್ತು, ಮನೆ ಬಿಟ್ಟು ಹೋಗಿದ್ದು ಕಷ್ಟ ಏನು ಅಂತ ನನಗೀಗ ಅರ್ಥ ಆಯ್ತು ಅಂತಾನ ಸ್ವಲ್ಪ ನಾಟಕ ಮಾಡು, ಇಲ್ಲ ಕಣ್ಣೀರ್ ಹಾಕು. ಅವಾಗ ಸೇಳಿನೂ ನಿನ್ ಗಂಡನು ಒಪ್ಕೊಂತಾರೆ, ಮನೆಗೆ ಸೇರಿಸ್ತಾರೆ. ಹೌದಾ? ಆ ಮನೆಗೆ ಹೋದ್ರೆ ನನಗೂ ಅನುಕೂಲ ಆಗುತ್ತೆ ಅಂತ ಈಗ ಅನ್ನಿಸ್ತಾ ಐತೆ. ಸರಿ ಆಯ್ತು, ನೀನು ನನ್ನ ಜೊತೆ ಬಾ. ಏನಾರು ಒಪ್ಕೊಂಬ್ಲಿಲ್ಲ ಅಂದ್ರೆ ನೀನು ಏನಾದ್ರೂ ಹೇಳಿ ಅವ್ರನ್ನ ಒಪ್ಸಿ ನನ್ನ ಮನೆಗೆ ಸೇರಿಸಿ ರಾಣಿ. ಹೆಂಗೋ ಆ ಮನೆಗೆ ಇಟ್ಕೊಂಡ್ರೆ ನನಗೂ ದುಡ್ಡು ಉಳಿಯುತ್ತೆ, ಬಾಡಿಗೆ ದುಡ್ಡೆಲ್ಲನ. ಏನೋ ಅಮ್ಮ, ನಾನು ಹೇಳೋವಷ್ಟು ಹೇಳ್ತೀನಿ. ಸರಿ ಬಾ, ಈಗಲೇ ಹೋಗೋಣ. ಈಗಲೇನೆ ಇಬ್ರು ಮನೆಗೆ ಇರ್ಬೇಕೇನೋ. ಹೌದಾ? ತರಕಾರಿ ಮಾರಕ್ಕೆ ಹೋಗಿಲ್ವೇನು ಸೇಳಿ ಇವತ್ತು? ಇಲ್ಲ, ಇನ್ನೂ ಹೋಗಿಲ್ಲ. ಯಾಕೋ ಹೋಗಿಲ್ಲಮ್ಮ. ನಾನು ನೋಡ್ಕೊಂಡ್ ಬಂದಲ್ಲ. ಅಲ್ಲಿ ಸೇಳಿನೂ ನಿನ್ ಗಂಡನು ಹೊರಗೆ ನಿಂತ್ಕೊಂಡು ಮಾತಾಡ್ತಿದ್ರು. ತರಕಾರಿ ಎಲ್ಲ ಖಾಲಿ ಆಗೈತೆ, ಇವತ್ತು ತರೋದೇನು ಬೇಡ, ನಾಳೆ ಹೋಗೋಣ ಅಂತನ ಮಾತಾಡ್ತಿದ್ರು. ಅಂದ್ರೆ ಇವತ್ತು ಹೋಗಲ್ಲ ಅನ್ಸುತ್ತೆ, ತರಕಾರಿ ಎಲ್ಲ ಖಾಲಿ ಆಗಿರ್ಬೇಕೇನ. ಇವತ್ತೊಂದಿನ ಆರಾಮಾಗಿ ಮನೆಗೆ ರೆಸ್ಟ್ ತಗೋಣ ಅಂತ ಅನ್ಕೊಂಡಿರ್ಬೇಕು. ನಿನ್ ಗಂಡನೂ ಕೂಲಿ ಹೋಗ್ಬೇಕೇನೋ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹೋಗ್ತೀನಿ ಅಂತ ಹೇಳ್ತಿದ್ದ. ಹೌದಾ? ಸರಿ ಆಯ್ತು, ಬಾ ಈಗಲೇ ಹೋಗೋಣ. ನಿಂದೊಳ್ಳೆ ಪಜಿತಿ ಕಣೆ ಶಿಲ್ಪ. ಅಲ್ಲಿದ್ದಾಗ ಅಲ್ಲಿರಲ್ಲ, ಅಲ್ಲಿ ಕಷ್ಟ ಅಂತ ಹೇಳಿ ಇಲ್ಲಿಗೆ ಬರ್ತೀಯ, ಇಲ್ಲಿದ್ದಾಗ ಇಲ್ಲಿ ಕಷ್ಟ ಅಂತನ ಅಲ್ಲಿಗೆ ಹೋಗ್ತೀನಿ. ನಿನ್ಗೆ ಯಾಕೆ ಬೇಕಾಗಿತ್ತು ಹೇಳಿ ಆ ಸುರೇಶನ್ ಸವಾಸ? ವ್ಯಾಪಾರ ಚೆನ್ನಾಗಾಗ್ತಿತ್ತು, ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಇವತ್ತು ಇನ್ನೊಬ್ರನ್ನ ಬೇಡ್ಕೊಳ್ಳೋಂಥ ಅವಶ್ಯಕತೆನೇ ಇರಲಿಲ್ಲ. ಬಾಡಿಗೆನೂ ಕಟ್ಬೋದಾಯಿತು. ಅವನ ಜೊತೆ ಜಗಳ ಆಡೋದು ಬೇಕಾಗೇ ಇರಲಿಲ್ಲ. ಸುಮ್ಮನೆ ಎಷ್ಟು ಕಿಟ್ಕೋಬೇಕಾಯ್ತು ಅಷ್ಟು ಕಿದ್ದಿದ್ರೆ ಏನೂ ಸಮಸ್ಯೆ ಇರ್ತಿರ್ಲಿಲ್ಲ. ಇವತ್ತು ನೀನೊಬ್ಬಳೇ ಆರಾಮಾಗಿರ್ಬೋದಾಗಿತ್ತು.
ಏನ್ ಮಾಡೋದಮ್ಮ ರಾಣಿ, ನನ್ನ ನಡೆ ಬರನೇ ಇಷ್ಟು ಎಲ್ಗೋದ್ರು ನನ್ನ ನಡೆ ಬರ ಬದಲಾಗಂಗೇ ಇಲ್ಲ. ಓಟ್ಲಿಕ್ಕಿದ ಮೇಲೆ ಬದಲಾಗುತ್ತೆ ಅಂತ ಅನ್ಕೊಂಡೆ, ಅದು ಬದಲಾಗ್ಲಿಲ್ಲ. ಆ ಸುರೇಶ್ನಿಂದ ಮತ್ತೇನೆ ಇದಾಯ್ತು, ತೊಂದರೆ ಆಯ್ತು. ನಾನೇನೆ ಎಂತವ್ರನ್ನಾದ್ರೂ ಬೇಗ ನಂಬ್ತೀನಿ, ನಂಬಾರ್ದು ಯಾರನ್ನು ಅಂತನ ಗೊತ್ತಾಯ್ತು. ಆಯ್ತು ಬಾ, ಹೋಗಿ ನಿನ್ ಗಂಡನೂ ಮತ್ತೆ ಸೇಳಿನೂ ಕೇಳ್ಕ. ಇದಾರೋ ಇಲ್ವೋ ಮನೆಗೆ ಇರ್ಬೇಕೇನ ಕರ್ದ್ ನೋಡು. ಸೇಳಿ ಒಪ್ಕೊಂಡ್ರೆ ನಿನ್ ಗಂಡ ಅವನಾಗೆ ಅವ್ನು ಒಪ್ಕೊಂತಾನೆ, ಸೇಳಿನೇ ಒಪ್ಕೊಂತಾಳೋ ಇಲ್ವೋ ಅಂತ ಅನ್ಸುತ್ತೆ. ಹೆಂಗೋ ಇವಾಗ ಗಂಡನ್ ಬದಲಾಯಿಸ್ಕೊಂಡು ಚೆನ್ನಾಗಿದ್ದಾಳಲ್ವಾ, ನೀನ್ ಬಂದ್ಮೇಲೆ ಆಮೇಲೆ ತಿರ್ಗಿ ಆಮೇಲೆ ಕುಡ್ದು ಎತ್ ಕಲ್ತ್ಕೊಂಡು ಕುಡ್ದಿರೋದು ಎಲ್ಲನ ಹಾಳು ಮಾಡಿ ಏನು ಅಂತನ ಸೇರ್ಸಕ್ಕೆ ಮನೆಗೆ ಒಪ್ಕೊಂತಾಳೋ ಇಲ್ವಾ ಆ ಸೇಳಿ. ಒಪ್ಕೊಂತಾಳೆ, ನೋಡೋಣ ಇರು ಏನಂತಾಳೆ ಅಂತ. ಏನಾರ ಒಪ್ಕೊಂಬ್ಲಿಲ್ಲ ಅಂದ್ರೆ ಅಷ್ಟೇನೆ, ನನಗೂ ಈ ಮನೆಗೆ ಒಕ್ಕೈತಿ ಅಂತ ನಾನು ಹೇಳ್ತೀನಿ. ಬಾ ಮೊದಲು ಏನು ಮಾಡೋದು ರಿಕ್ವೆಸ್ಟ್ ಮಾಡ್ಕೊಂಬನ. ತಪ್ಪಾಯ್ತು, ನಾನು ಮನೆ ಬಿಟ್ಟು ಹೋಗಿದ್ದು ಮೊನ್ನೆ ಅಮ್ಮ, ನಾನು ಈ ಮನೆಗೆ ಇರ್ತೀನಿ ಅಂತನ ಹೇಳ್ತೀನಿ. ಸೇಳಿ ಸೇಳಿ ರೀ ರೀ. ಓಹೋ, ಏನ್ ಶಿಲ್ಪ ಈ ಮನೆ ಇವತ್ತು ನೆನಪಾಯ್ತಾ? ಯಾಕೆ ಬಂದಿದ್ದು? ಏನ್ ತರಕಾರಿ ಗಿರ್ಕಾರಿ ಬೇಕಾಗಿತ್ತ ಹೋಟ್ಲಿಗೆ ಏನಾದ್ರು? ತರಕಾರಿ ಖಾಲಿ ಆಗ್ಬಿಟ್ಟೈತೆ ಕಣೆ. ಯಾಕೆಂದ್ರೆ ನಾನು ತಂದಿದ್ದು ಬೇಗ ಬೇಗ ಖಾಲಿ ಆಗ್ಬಿಡ್ತು, ಅದಕ್ಕೆ ಇವತ್ತು ತರಕ್ ಹೋಗಿಲ್ಲ. ಆಮೇಲೆ ಸಾಯಂಕಾಲದಂಗೆ ತಗೊಂಬರೋದು ಅಂತಾನ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಬಿಸ್ಲಾಗಿ ಇನ್ನೇನು ಹೋಗೋದು ಅಂತಾನ. ಏನ್ ಸಮಾಚಾರ? ಸೇಳಿ, ನಾನು ತರಕಾರಿ ತಾಮಕ್ ಬರ್ಲಿಲ್ಲ. ಎಲ್ಲಿ ಅವ್ರಿಲ್ವೇ? ಅವರ ಯಾರು? ಇನ್ಯಾರು? ನಮ್ ಗಂಡ. ಈರ ಇದಾನೆ ಒಳಗಡೆ. ಯಾಕೆ ಏನಾಗ್ಬೇಕಾಗಿತ್ತು? ಏನೂ ಇಲ್ಲ, ಸ್ವಲ್ಪ ಕರಿ ಇಲ್ಲಿ ಹೇಳ್ತೀನಿ. ಅವ್ರನ್ನೂ ಕರೆದ್ರೆ ಏನು ಅಂತ ಹೇಳ್ತೀನಿ ಯಾಕೆ ಅಂತನ. ಹೌದಾ? ಏನಪ್ಪ ರೀ, ಬರ್ರಿ ಇಲ್ಲಿ, ನಿಮ್ಮ ಎರಡನೇ ಹೆಂಡತಿ ಬಂದಿದ್ದಾಳೆ ನಿಮ್ಮನ್ನು ನೋಡಿಕೊಂಡು. ಓಹೋ, ಏನು ಈ ಮನೆ ಕಡೆಗೆ ತಿರ್ಗುನು ನೋಡಲ್ಲ ಅಂತ ಹೇಳ್ದವರು ಯಾಕೆ ಮತ್ತೆ ಮನೆ ಕಡೆಗೆ ಬಂದ್ಬಿಟ್ಟವ್ರೆ? ಏನಂತ ಹೇಳಿ ಅವ್ರದ್ದು? ಏನೂ ಇಲ್ಲ, ಏನೋ ನನ್ನ ಗಂಡನ್ ಕರಿ ಅಂತ ಹೇಳ್ತಾ ಇದ್ಲು ನಿಮ್ಮ ಎರಡನೇ ಹೆಂಡತಿ, ಅದಕ್ಕೆ ಕರೆದಿ. ಏನು ಅಂತನ ನೀನೇ ಕೇಳು, ಯಾಕೆ ಬಂದಿದ್ದಾಳೆ ಅಂತನ. ತರಕಾರಿ ತಾಮಕ್ಕಂತೂ ಬಂದಿಲ್ವಂತೆ. ಏನ್ ಶಿಲ್ಪ, ಏನ್ ಹೇಳು? ಯಾಕೆ ಬಂದೆ? ಬರೋದೇ ಇಲ್ಲ ಈ ಮನೆ ಕಡೆಗೆ, ತಲೆನೂ ಹಾಕಲ್ಲ ಅಂತ ಹೇಳೋದೆ, ಮತ್ತೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನ್ ಮಾಡೋದ್ರಿ, ಬರ್ಲೇಬೇಕಾಗುತ್ತೆ. ಗಂಡನ್ ಮನೆ ಅನ್ನೋದು ಹೆಣ್ಣಿಗೆ ಶಾಶ್ವತ. ನನಗೆ ಅದು ಅವಾಗ ಅರ್ಥ ಆಗಿರ್ಲಿಲ್ಲ, ಈಗ ಚೆನ್ನಾಗಿ ಅರ್ಥ ಆಗಿದೆ. ಎಲ್ಲೇ ಇದ್ರು ಹೆಂಗೆ ಇದ್ರು ಕೊನೆಗೊಂದ್ಸಲ ಗಂಡನ್ ಮನೆ ಬರ್ಲೇಬೇಕು. ಗಂಡನ್ ಮನೆನೇ ಹೆಣ್ಣಿಗೆ ಶಾಶ್ವತವಾಗಿರೋದು ಅಂತನ ಈಗ ನನಗೆ ಅರ್ಥ ಆಗಿದೆ. ಓಹೋ, ಈಗ ಅರ್ಥ ಆಯ್ತು ನಿನಗೆ? ಇಷ್ಟು ದಿನ ಎಲ್ಲೋಗಿತ್ತೋ ಈ ಬುದ್ಧಿ? ಎಲ್ಲೋಗಿತ್ತು ಅಂದ್ರೆ ಏನ್ ಮಾಡೋದು, ನೀವ್ ಹಂಗ ಆಡ್ತಾ ಇದ್ರಲ್ಲ ಇಷ್ಟ ದಿನ. ನನಗೆ ಈ ಮನೆಗೆ ನಿಮ್ದಿಯಾಗಿ ಇರಕ್ಕೆ ಬಿಟ್ಟಿರ್ಲಿಲ್ಲ. ನೀವು ಬರೇ ಕುಡ್ದು ಬಂದು ಗಲಾಟೆ ಮಾಡ್ತಿದ್ರಿ. ಈಗೇನೋ ಚೆನ್ನಾಗಾಗ್ಬಿಟ್ಟಿದ್ಯಂತೆ. ಯಾರು ಹೇಳಿದಾರದು ಚೆನ್ನಾಗಾಗಿದ್ದಾರೆ ಗಂಡ ಅಂತನ? ಈಗಲೂ ಹಂಗೇನೆ, ಆದ್ರೆ ನಾನು ಬಿಗ್ಗೆಗೆ ಇಟ್ಕೊಂಡಿದೀನಿ. ದಿನ ಕೂಲಿ ಹೋಗ್ತಾರೆ, ದುಡ್ಡು ತಂದು ಕೊಡ್ತಾರೆ, ಆಮೇಲೆ ವಾರಕ್ಕೆ ಒಂದೇ ಸಲ ಎಣ್ಣೆ ಪಣ್ಣೆ ಕುಡಿಯೋದು. ನೀನ್ ಬಂದ್ರೆ ಇದ್ದಿದ್ದಕ್ಕೆ ಕೆಟ್ಟು ಹಾಳಾಗೋಗ್ತಾನೆ ನನ್ನ ಗಂಡ. ಏನು ಬೇಡ, ನೀನ್ ಎಲ್ಲಿದೀಯ ಈಗ ಹಂಗೆ ಇರು. ನೀನ್ ಅಲ್ಲೇ ಇರ್ಬೇಕು, ನಾವಿಲ್ಲೇ ಇರ್ಬೇಕು. ಈಗಲೇ ಚೆನ್ನಾಗಿದ್ದೀವಿ. ನೀನ್ ಇಲ್ಲಿ ಬಂದು ಮತ್ತೆ ಅಧ್ವಾನಗೆಡಿಸ್ಬೇಡ ಮನೇನ. ಈಗ ಹೆಂಗೋ ನೆಮ್ಮದಿಯಾಗಿದ್ದೀವಿ ನಾನು ನನ್ನ ಗಂಡ. ಪ್ಲೀಸ್ ಹೇಳಿ, ಹಂಗೆಲ್ಲ ಮಾತಾಡಬೇಡ. ನಾನು ಈ ಮನೆಗೆ ಬರ್ತೀನಿ. ನನಗೆ ಆ ಮನೆಗೆ ಇರಕ್ಕೆ ಇಷ್ಟ ಆಗ್ತಾ ಇಲ್ಲ. ಒಬ್ಳೆ ಇರಕ್ಕೂ ಕಷ್ಟ ಆಗ್ತಿದೆ. ಬಾಡಿಗೆ ಕಟ್ಕೊಂಡು ಅಡ್ವಾನ್ಸ್ ದುಡ್ಡು ಕೊಟ್ಕೊಂಡು ಅಯ್ಯಪ್ಪ ಒಳ್ಳೆ ಪೀಡಿಸ್ತಾನೆ ತಿಂಗಳಾದ್ರೆ. ಹೋಟ್ಲು ಏನೋ ಚೆನ್ನಾಗೇ ನಡೀತೈತೆ, ಆದ್ರೆ ಬಂದಿರೋ ದುಡ್ಡೆಲ್ಲ ಬರೀ ಬಾಡಿಗೆ ಕಟ್ಟಕ್ಕೆ, ಊಟಕ್ಕೆ, ತಿಂಡಿಗೆ, ಖರ್ಚಿಗೆ, ಅದಕ್ಕೆ ಸಾಲ್ತಾ ಇಲ್ಲ. ಮನೆ ಬಾಡಿಗೆನೆ ತುಂಬಾ ಹೋಗ್ತಾ ಇದೆ. ಮನೆ ಬಾಡಿಗೆ ಕಟ್ಟಕ್ಕೆ ಸರಿ ಆಗ್ತಿದೆ. ಹೋಟ್ಲು ಏನೋ ಚೆನ್ನಾಗಿ ನಡೀತಾ ಇದೆ, ಆದ್ರೂ ಮುಂಚೆ ಅಷ್ಟು ನಡೀತಾ ಇಲ್ಲ. ಶುರು ಮಾಡಿದಾಗ ಚೆನ್ನಾಗಿತ್ತು, ಆದ್ರೆ ಈಗ ಯಾಕೋ ಇತ್ತೀಚೆಗೆ ಡಲ್ ಹೊಡಿತೈತೆ ನಮ್ಮ ಹೋಟ್ಲು ವ್ಯಾಪಾರ. ಮತ್ತಿನ್ನೇನಾಗುತ್ತೆ? ಹೋಟ್ಲು ವ್ಯಾಪಾರ ಮಾಡ್ಕೊಂಡಿರೋದು ಬಿಟ್ಟು ಆ ಸುರೇಶನ್ ಹಿಂದೆ ಸುತ್ತಕ್ಕೆ ಹೋದ್ರೆ ಇನ್ನೇನಾಗುತ್ತೆ? ದಿನ ನಾನು ನೆಟ್ಟಿಗೆ ಅಚ್ಚುಕಟ್ಟಾಗಿ ತಿಂಡಿ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ರೆ ನಮ್ಮೂರಿನ ಜನಗಳು ಎಲ್ಲರೂ ಚೆನ್ನಾಗಿ ತಿನ್ನೋರು ಗಂಡಸ್ರೆಲ್ಲನ. ಆದರೆ ನೀನು ಪುಕ್ಸಟ್ಟಿ ದುಡ್ಡು ಸಿಗುತ್ತೆ ಅಂತ ನಾವು ಜೊತೆಗೆ ಓಡಾಡಕ್ಕೆ ನಿಂತ್ಕೊಂಡೆ, ಅದಕ್ಕೆ ಜನಗಳು ಬೇಡ ಹೋಟ್ಲು ಸವಾಸ ಅಂತನ ಸುಮ್ಮನಾಗಿದ್ದಾರೆ. ನೀನು ಹೋಟ್ಲು ಶುರು ಮಾಡಿದಾಗ ಎಷ್ಟು ಜನ ಬರ್ತಾ ಇದ್ರು, ಈಗ ಯಾಕೆ ಬರ್ತಿಲ್ಲ ಹೇಳು? ನೀನು ಅಚ್ಚುಕಟ್ಟಾಗಿ ಅಡುಗೆ ಮಾಡೋಕ್ಕೆ ಇಲ್ಲ, ಅಲ್ಲಿ ಇಲ್ಲಿ ಸುತ್ತೋದು, ಬರೀ ಅದು ಇದೂ ನೋಡ್ಕೊಂಡು ಓಡಾಡೋದು, ಅವನ ಜೊತೆ ಓಡಾಡೋದು ಮಾಡ್ತಿದ್ದಲ್ಲ, ಅದಕ್ಕೆ ಜನಗಳಿಗೂ ಬೇಜಾರಾಗೈತೆ. ಇವಳು ಸರಿಯಾಗಿ ಮಾಡಲ್ಲ. ಶುರು ಮಾಡ್ತಾ ಇದ್ದಿ ತಿಂಡಿಗೂ ಈಗಲೂ ತುಂಬ ವ್ಯತ್ಯಾಸ ಐತೆ, ರುಚಿನೇ ಇರಲ್ಲ ಅಂತ ಎಲ್ಲ ಬೈಕೊಂಡು ಓಡಾಡ್ತಾ ಇದ್ದಾರೆ. ಹಂಗಾದ್ರೆ ಇನ್ಯಾರು ತಿನ್ನಕ್ಕೆ ಬರ್ತಾರೆ ಹೋಟ್ಲಿಗೆ ಹೇಳು? ನನ್ನ ಮಾತು ಕೇಳಲಿಲ್ಲ, ಆ ಸುರೇಶನ್ ಮಾತು ನಂಬೇಡ, ಅವ್ನು ಸರಿ ಇಲ್ಲ ಅಂತ ಹೇಳಿದ್ರೆ. ಈಗ ಗೊತ್ತಾಯ್ತಾ ಎಲ್ಲೋದ ಅವನು? ಈಗ ಬರಲಿಲ್ವಾ ನಿನ್ನ ಸಹಾಯಕ್ಕೆ? ಇಲ್ಲ ರೀ, ಅವನು ಮೋಸಗಾರ. ನೀವು ಹೇಳಿದ್ದೆ ಸರಿ, ನಿನ್ನ ಮಾತು ನಂಬೇಕಾಗಿತ್ತು ನಾನು. ದಯವಿಟ್ಟು ಈಗ ಹಳೇದೆಲ್ಲ ಮರೆತು ನನ್ನ ಮತ್ತೆ ಈ ಮನೆಗೆ ಸೇರಿಸ್ಕೊಳ್ರಿ. ಏನು ಕಣ್ಣೀರಾಗ್ತಾ ಇದೆಯಾ? ಅಳ್ತಾ ಇದೆಯಾ ಶಿಲ್ಪ? ನೀನಾ ಅಳ್ತಾ ಇರೋದು?
ಯಾಕೋ ಈರಾ ಹಂಗ್ ಮಾತಾಡ್ತೀಯ? ಶಿಲ್ಪನ್ಗೇನು ಅವಳು ಬರಲ್ವಾ? ಅವಳಿಗೆ ಎಷ್ಟು ಕಷ್ಟ ಆಗ್ತಿದೆ ಪಾಪ. ಈ ಮನೆಗೆ ಮತ್ತೆ ಸೇರಿಸ್ಕೊಳ್ರಿ. ಅವಳನ್ನ ಕೊಂಟಿ ಮಾಡ್ತೀರಾ ಅಲ್ಲಿ ನೀವೆಲ್ಲ ಇದ್ದಂಗೆ, ನೀವಿಬ್ರು ಇದ್ದಂಗೆನೆ. ಈಗ ಅವಳು ಮಾಡಿರೋ ತಪ್ಪು ಅವಳಿಗೆ ಗೊತ್ತಾಗೈತಿ. ಸುರೇಶ್ ನಿಂದನ ತುಂಬಾ ಮೋಸ ಆಗಿದೆ. ದುಡ್ಡು ಇಸ್ಕೊಂಡು ಎಲ್ಲ ದುಡ್ಡು ಕೊಡ್ದಲೇನೆ ಮೋಸ ಮಾಡಿದ್ದಾನೆ. ಅವಳಿಗೆ ಇವಾಗ ಅವ್ನ್ ಬೇರೆ ಮನೆ ಓನರ್ ಬೇರೆ ಅಡ್ವಾನ್ಸ್ ದುಡ್ಡು ಇನ್ನೂ 1,000 ಕೊಡು 2,000 ಕೊಡು ಅಂತ ಪೀಡಿಸ್ತಾನಂತವ. ಅಯ್ಯಪ್ಪ ಅದಕ್ಕೆ ಅಲ್ಲಿರೋದೇ ಬೇಡ ಅಂತ ನಾನು ನಿರ್ಧಾರ ಮಾಡಿ ಮತ್ತೆ ಈ ಮನೆಗೆ ಬರ್ಬೇಕು ಅಂತ ತಿನ್ಕೊಂಡಿದ್ದಾಳೆ. ಅವಳ ತಪ್ಪ ಅವಳಿಗೆ ಗೊತ್ತಾಗೈತೆ. ಮನೆಗೆ ಸೇರಿಸ್ಕೊಳ್ರಿ. ಹೋದ್ರೆ ಹೋಗ್ಲಿ ಪಾಪ. ಅವಳು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಂದೇನೂ ಇಲ್ಲ, ಎಲ್ಲ ಸೇಳಿ ನಿರ್ಧಾರ. ಸೇಳಿ ಹೆಂಗೆ ಹೇಳ್ತಾಳೋ ಹಂಗೆ. ಅವಳನ್ನೇ ಕೇಳಕ. ನಾನು ಅವಾಗ ಹೇಳಿದ್ರೆ ನನ್ನ ಮಾತು ಕೇಳಲಿಲ್ಲ ನೀನು. ಈಗ ನೋಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.